ಹಾಯ್ ಪ್ರೇಮ್ ತಾಪ ಅವರೇ, ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರು ನೀವು? ಯಾರು? ನಾವು ಟಿವಿ ನೈನಿಂದ ಬಂದಿರೋದು. ಸೊ ಬೆಂಗಳೂರಲ್ಲಿ ಬಿಸಿಲ ತಾಪ ಹೆಚ್ಚಾಗಿದೆ. ಸೊ ಹೀಗಾಗಿ ಭರ್ಜರಿ ಬ್ಯಾಚುಲರ್ ಶೋಗೆ ಹೊರಟಿರೋ ಪ್ರೇಮ್ ತಾಪ ಅವ್ರನ್ನ ಮಾತಾಡ್ಸೋಕೆ ಬಂದಿದ್ದೀವಿ. ನಿಮ್ಮ ಒಂದು ಭರ್ಜರಿ ಲೈಫು ಜೊತೆಗೆ ಭರ್ಜರಿ ಬ್ಯಾಚುಲರ್ ಲೈಫ್ ಬಗ್ಗೆ ನಮಗೆ ಪರಿಚಯ ಮಾಡಿಕೊಡ್ಬೋದಾ? ಖಂಡಿತ ಮೇಡಮ್, ಬನ್ನಿ ಒಳಗಡೆ. ಟಿವಿ ನೈನವ್ರಿಗೆ ಸ್ವಾಗತ. ಸೊ ಇದೇ ನಮ್ಮ ಮನೆ, ಚಿಕ್ಕ ಮನೆ, ನಮ್ಮದೇನು ದೊಡ್ಡದಿಲ್ಲ ಮನೆ, ಬಡವ್ರ ಮಕ್ಕಳು ಅಂತಾರಲ್ಲ, ಸೊ ಅದೇ ಥರ. ಆ್ಯಂಡ್ ಸೊ ನೋಡಿ, ಇದೊಂದು ಚಿಕ್ಕ ಬೆಡ್ಡು, ಯಾರಾದ್ರು ಬಂದರೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಬೆಡ್ ಇದೆ. ಆ್ಯಂಡ್ ಅದನ್ನು ಟಿ ವಿ ಕೂತ್ಕೊಂಡು 4 ಜನ ನೋಡ್ತೀವಿ. ನಾನು, ಅಪ್ಪ, ಅಮ್ಮ, ಬ್ರದರು 4 ಜನ ಕೂತ್ಕೊಂಡು ಇಲ್ಲೇ ಟಿ ವಿ ನೋಡೋದು. ಸೊ ನೆಕ್ಸ್ಟ್ ಬಂದು ಇದು ಜಿ ಟಿ ವಿ ಅವ್ರದ್ದು ಸರಿಗಮಪ. ನಾನು ಹೋಗಿದ್ನಲ್ಲ, ಎಲ್ರಿಗೂ ಗೊತ್ತಿರುತ್ತೆ, ಕರ್ನಾಟಕದವ್ರಿಗೆ ನೋಡಿರ್ತೀರ. ನಾನು ಆಡಿಷನ್ ಕೊಟ್ಟಾಗ ಫ್ರೇಮ್ ಇಟ್ಕೊಂಡಿದ್ದೆ ನೆನಪಿಗೋಸ್ಕರ. ಆ್ಯಂಡ್ ಅದಾದಮೇಲೆ ಇದು ಸ್ಪೆಷಲ್ ಫೋಟೋ ಅಂತ ಹೇಳ್ಬೋದು. ಒನ್ ಆಫ್ ಮೈ ಫಾಲೋವರ್ ದಿವ್ಯಾನವರು ಅವರೇ ಕೈಯಿಂದ ಸ್ಕೆಚ್ ಮಾಡಿ ನನಗೋಸ್ಕರ ಫ್ಯಾನ್ ಮೂಮೆಂಟ್ ಅಂತ ಕಳಿಸಿದ್ರು. ಸೊ ಅದಕ್ಕೊಂದು ವೀಡಿಯೋ ಕೂಡ ಮಾಡಿದ್ದೆ, ಅದು ವೈರಲ್ ಕೂಡ ಆಗಿದೆ, 2 ಮಿಲಿಯನ್ ಪ್ಲಸ್ ವ್ಯೂಸು. ಸೊ ತುಂಬ ಖುಷಿ ಆಗುತ್ತೆ, ಆಯಿತಾ. ಜನ ತುಂಬ ಸಪೋರ್ಟ್ ಮಾಡ್ತಾರಲ್ಲ, ಐ ಆಮ್ ವೆರಿ ಹ್ಯಾಪಿ. ಅದಾದಮೇಲೆ ಇದೊಂದು ಫೋಟೋ ಇದೆ, ಇದು ನಮ್ಮ ಅಮ್ಮ ಮಾಡಿಕೊಟ್ಟಿದ್ದು. ನಾನು ಚಿಕ್ಕ ವಯಸ್ಸಿಂದ ಹಿಡಿದು ನಾನು ದೊಡ್ಡನಾಗೋವರೆಗೂ ಹೇಗಿತ್ತು ಫೋಟೋ ಅನ್ನೋದನ್ನ ಫ್ರೇಮ್ ಮಾಡಿಕೊಟ್ಟಿರೋದು. ನೋಡಿ, ಇಲ್ಲಿ ಸಾವಿರಾರು ಫೋಟೋಸ್ಗಳಿದ್ದಾವೆ. ಆ್ಯಂಡ್ ಇನ್ನೊಂದು ತೋರಿಸ್ತೀನಿ ಬನ್ನಿ. ಇದು ಮಾಮೂಲಿ ನನ್ನ ಕೀಗಳು, ಇದು ನನ್ನ ಬೈಕ್ ಕೀ, ಏರ್ಪಾಡ್ಸು, ಇದು ನನ್ನ ಕಾರು. ಸೊ ಕಾರಲ್ಲಿ ನನ್ನ ತುಂಬ ನೆನಪುಗಳಿದ್ದಾವೆ. ನೆನಪುಗಳೇನು ಅಂದರೆ, ತುಂಬ ನೋಡಿರ್ತೀರ ನನ್ನ ಇನ್ಸ್ಟಾಗ್ರಾಮಲ್ಲಿ, ನಾನು ಯಾವುದೇ ಸಾಂಗ್ಸ್ ಹಾಡಿದ್ರು ಕಾರಲ್ಲೇ ಹಾಡ್ತೀನಿ. ಸೊ ಅದಕ್ಕೆ ಇದನ್ನು ತೋರಿಸ್ದಂಗೆ ಇರೋಕ್ಕಾಗಲ್ಲ. ಸೊ ಈ ಕಾರಿಂದನೇ ನನ್ನ ಸಾಂಗ್ಸ್ಗಳು ಹಿಟ್ಟಾಗಿದ್ದು. ಆ್ಯಂಡ್ ಇಷ್ಟಿದೆ ನಮ್ಮ ಮನೆ. ಇದೊಂದು ನೋಡಿ, ನನ್ನ ಚಿಕ್ಕ ವಯಸ್ಸಿನ ಫೋಟೋ ಇದು. ಅದು ನಾನು, ಇದು ನಮ್ಮಮ್ಮ, ಅವರು ನಮ್ಮಮ್ಮರಪ್ಪ. ಸೊ ಪ್ರೇಮ್ ತಾಪ ಅವರು ಇವತ್ತು ತುಂಬ ಅಂದರೆ ಸೋಷಿಯಲ್ ಮೀಡಿಯಾಗಳ ಮೂಲಕ ತುಂಬ ಅಭಿಮಾನಿಗಳನ್ನ ಗಳಿಸಿದ್ದೀರಾ. ಸೊ ಎಲ್ರಿಗೂ ಗೊತ್ತು ಪ್ರೇಮ್ ತಾಪ ಯಾರು ಅಂತ. ಹೌದು, ಕೊರಿಯನ್ ಬಾಯ್ ಅಂತ ಕರೀತಾರೆ, ಸೊ ಪ್ರೀತಿಯಿಂದ. ಸೊ ನಮಗೆ ನೀವು ಕನ್ನಡ ವೀಕ್ಷಕರಿಗೆ ಪರಿಚಯ ಮಾಡಿಕೊಡೋದಾದ್ರೆ, ನೀವು ಮೂಲತಃ ಎಲ್ಲಿನವರು, ಸೊ ಹೇಗೆ ಬೆಂಗಳೂರಿಗೆ ಬಂದ್ರಿ, ಇಲ್ಲಿ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ಜೊತೆಗೆ ಯಾವ ಥರ ಗುರುತಿಸ್ಕೊಂಡ್ರಿ, ಸೊ ಅದಕ್ಕೆಲ್ಲ ಏನೆಲ್ಲ ಕಷ್ಟಪಟ್ರಿ, ಜೊತೆಗೆ ಸರಿಗಮಪಗೆ ಹೋಗಿದ್ದು, ಈಗ ಭರ್ಜರಿ ಬ್ಯಾಚುಲರ್ ಶೋಗೆ ನಿಮಗೆ ಆಫರ್ ಬಂದಿರುವಂಥದ್ದು, ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ಬೋದಾ? ಖಂಡಿತ ಮೇಡಮ್, ಹೇಳ್ತೀನಿ. ನಾನು ಹೇಗೆ ಬಂದೆ ಅನ್ನೋದನ್ನ ಹೇಳ್ತೀನಿ. ಸೊ ನನ್ನ ಲೈಫ್ ಸ್ಟೋರಿ ಹೆಂಗೆ ಸ್ಟಾರ್ಟ್ ಆಯಿತು, ಕನ್ನಡ ಹೇಗೆ ಕಲಿತೆ, ಸೊ ಇದನ್ನೆಲ್ಲ ಹೇಳ್ತೀನಿ ಮೇಡಮ್ ನಾನು.